ಸ್ಮರಣವನ್ನು ಆಧರಿಸಿಕೊಂಡು ನಾವೆಲ್ಲರೂ ಪ್ರಸ್ತುತ ವಿಷಯವನ್ನ ಚಿಂತನೆ ಮಾಡೋಣ. ಸದ್ಗುರು ಸಿದ್ಧಾರೂಢರ ಚರಿತ್ರೆಯನ್ನ ಶ್ರವಣ ಮಾಡುವುದರಿಂದ, ಮನನ ಮಾಡುವುದರಿಂದ, ಅಭ್ಯಾಸ ಮಾಡುವುದರಿಂದ ಏನು ಲಾಭ ಅದ ಅನ್ನುವುದನ್ನ ಗ್ರಂಥ ಮಹಿಮೆಯಲ್ಲಿ ಗ್ರಂಥಕರ್ತರಾಗಿರ್ತಕ್ಕಂಥ ಶ್ರೀ ಶಿವರಾಮಚಂದ್ರಗಿರಿಯವರು ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡ್ಕೊಂಡು ಬಂದಿದ್ದಾರೆ. ಏನು ಅಂತ ಕೇಳಿದ್ರೆ, 4 ವೇದ 6 ಶಾಸ್ತ್ರ 18 ಪುರಾಣ 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಈ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪ, ಚೋರ ವೈರಿ ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರು ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧಕ್ಷತ, ಧೂಪ, ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಶಿವರಾಮಚಂದ್ರಗಿರಿಯವರು ಈ ಗ್ರಂಥದ ಮಹಾತ್ಮೆಯನ್ನ ವರ್ಣನೆ ಮಾಡ್ತಾ, ಯಾರು ಈ ಗ್ರಂಥವನ್ನ ಶ್ರದ್ಧಾಪೂರ್ವಕವಾಗಿ ಶುಚಿರ್ಭೂತರಾಗಿ ಪೂಜಾದಿಗಳನ್ನ ಮಾಡಿ ಯಾರು ಪಠಣ ಮಾಡ್ತಾರ, ಶ್ರವಣ ಮಾಡ್ತಾರ, ಅವ್ರಿಗೆ ಯಾವ ಲಾಭ ಸಿಗುತ್ತದ ಅಂತ ಕೇಳಿದ 4 ವೇದ 6 ಶಾಸ್ತ್ರ 18 ಪುರಾಣ 28 ಆಗಮಗಳ ಸಾರವಾಗಿರತಕ್ಕಂಥ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಲ್ಲವೂ ಕೂಡ ಪ್ರಾಪ್ತಿ ಆಗ್ತವಂತ ಹೇಳ್ಕೊಂಡ್ಬಂದಿದ್ದಾರೆ. ಅಂಥ ನಿಟ್ಟಿನಲ್ಲಿ ನಾವೆಲ್ಲರೂ 1 ತಿಂಗಳ ಪರ್ಯಂತರವಾಗಿ ಸದ್ಗುರುಗಳ ಈ ಚರಿತ್ರೆಯನ್ನ ಶ್ರವಣ ಮಾಡ್ತಾ ಇದ್ದೀವಿ. ಆ ಚರಿತ್ರೆಯಲ್ಲಿ ಪ್ರಥಮ ಅಧ್ಯಾಯದಲ್ಲಿ ಗುರುಸ್ತುತಿಯನ್ನ ಮಾಡ್ಕೊಂಡು ಬಂದು ಮಂಗಳಾಚರಣೆ, ನಿರ್ವಿಘ್ನ ಕಾರ್ಯ ಸಮಾಪ್ತಿ, ಕಾಮೋ ಮಂಗಲಮಾಚರೇತ್. ಮಂಗಲಾಚರಣೆ, ನಾವು ಯಾವ ಕಾರ್ಯವನ್ನ ಮಾಡಲಿಕ್ಕೆ ಹೊರಟಿದ್ದೀವಿ ಆ ಕಾರ್ಯ ಯಾವುದೊಂದು ಬಾಧೆ, ವಿಘ್ನ, ಅಡೆತಡೆಗಳಿಲ್ಲದೆ ಪೂರ್ಣವಾಗಿ ಆಗಲಿ ಅಂತ ಸಂಕಲ್ಪ ಮಾಡಿ ಪರಮಾತ್ಮನನ್ನ ಸ್ತುತಿ ಮಾಡೋದಕ್ಕ ಮಂಗಲಾಚರಣೆ ಅಂತ ಕರೀತಾರೆ. ಜೀವನದೊಳಗೆ ಯಾವ ಮನುಷ್ಯನಿಗೆ
ಕೂಡ ತಮ್ಮ ಬೃಹತ್ವಾಗಿರ್ತಕ್ಕಂಥ ಸದ್ಗುರು ಸಿದ್ಧಾರೂಢರ ಜೀವನದಲ್ಲಿ ನಡೆದು ಹೋಗಿರ್ತಕ್ಕಂಥ ಎಲ್ಲ ಪವಾಡಗಳನ್ನ ಘಟನೆಗಳನ್ನ ಈ ಪವಿತ್ರವಾಗಿರ್ತಕ್ಕಂಥ ಗ್ರಂಥ ರೂಪದಲ್ಲಿ ಬರೀಲಿಕ್ಕೆ ಪ್ರಾರಂಭ ಮಾಡಿದಾರಲ್ಲ, ಅದಕ್ಕೆ ಅವರು ಪ್ರಾರ್ಥನೆ ಮಾಡಿದ್ರು, ಸ್ತುತಿ ಮಾಡಿದ್ರು. ಪರಮಾತ್ಮನಿಗೆ, ಸಂತರಿಗೆ, ಶರಣರಿಗೆ, ಗುರುಗಳನ್ನ ಸ್ತುತಿ ಮಾಡಿ ಗ್ರಂಥವನ್ನ ಪ್ರಾರಂಭ ಮಾಡ್ತಾ ಇದ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುಗಳನ್ನ ಪ್ರಾರ್ಥನೆ ಮಾಡಿದ್ರು, ದೇವರನ್ನ ಪ್ರಾರ್ಥನೆ ಮಾಡಿದ್ರು. ಜೊತೆಗೆ ಕವಿ ಇವ್ರಿಗಿಂತ ಮೊದಲು ಕಬೀರದಾಸರು ಅಂತ ಒಂದು ಗ್ರಂಥ, ಅವ್ರ ಗ್ರಂಥ ಬರೆದಾರ. ಕಬೀರದಾಸರನ್ನು ಕೂಡ ಶಿವರಾಮಚಂದ್ರಗಿರಿ ಅವ್ರಿಗಿಂತಲೂ ಮೊದಲೇ ಒಂದು ಗ್ರಂಥ ಬರೆದಿದ್ರು. ಅವರು ಪೂರ್ವಾರ್ಧ ಚರಿತ್ರೆ ಅಂತ ಕರೀತಾರೆ. ಆಮ್ಯಾಲ ಇವರು ಬರೆದಿದ್ದು ಉತ್ತರಾರ್ಧ ಚರಿತ್ರೆ. ಹೀಗೆ ಸಿದ್ಧಾರೂಢರ ಗ್ರಂಥವನ್ನು ಬರೆದಿರ್ತಕ್ಕಂಥ ಕಬೀರದಾಸರನ್ನು ಸ್ಮರಣೆ ಮಾಡ್ತಾರೆ. ಯಾಕಂದ್ರೆ ನಮ್ಮ ಮ್ಯಾಲ ಪರಮಾತ್ಮನ ಕೃಪಾನು ಇರಬೇಕು, ಗುರುಗಳ ಕೃಪಾನು ಇರಬೇಕು, ದೇವತೆಗಳ ಕೃಪಾನು ಇರಬೇಕು. ಅದರ ಜೊತೆಗೆ ಸಂತರ, ಶರಣರ, ಋಷಿ ಮುನಿಗಳ, ಗುರು ಹಿರಿಯರ ಕೃಪಾನು ಕೂಡ ನನ್ನ ಮ್ಯಾಲ ಇರಲಿ ಅಂತ ಗ್ರಂಥ ಪ್ರಾರಂಭ ಮಾಡುವಾಗ ಅವರೆಲ್ಲರನ್ನ ಸ್ತುತಿ ಮಾಡಿ ಗ್ರಂಥವನ್ನ ಪ್ರಾರಂಭ ಮಾಡಿದ್ದಾರೆ. ಅಂತ ಗ್ರಂಥ ಪ್ರಾರಂಭ ಮಾಡಿ ಅನೇಕ ಬಾಲಲೀಲೆಗಳನ್ನು ವರ್ಣನೆ ಮಾಡಿ ಎರಡನೇ ಅಧ್ಯಾಯದಾಗ ಏನ್ ಹೇಳಿದ್ರು ಅಂದ್ರೆ, ವಂದಿಸುವೆ ಶ್ರೀ ಸಿದ್ಧನಾಥಗೆ ಭಕ್ತ ಕರುಣಾಕರನಿಗೆ ನಂದಿವಾಹನ ನೆದ್ದುದರೆಯೋಳವತರಿಸಿ ಬಂದಾತಗೆ ಮಂದಮತಿಗಳ ಕೂಡ ಲೀಲ ಮಾಡಿ ಉದ್ದರಿ ಪಾತಗೆ ಅಂಧಕಾರವ ತಪ್ಪಿಸನ್ನನು ಪಾಲಿಸುವ ಗುರುನಾಥಗೆ. ಸಿದ್ಧಾರೂಢರಿಗೆ ಪ್ರಾರ್ಥನೆ ಮಾಡಕತ್ತಾರೆ. ಯಾಕಂತ ಕೇಳಿದ್ರೆ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿಚ್ಛಲ್ಯದ ಮುಕ್ತಿ ಹಾಡದ್ರಲ್ಲ. ಮುಕ್ತಿ ಎಲ್ಲಿಲ್ಲ? ಮುಕ್ತಿ ಅಂದ್ರೆ ಪರಮಾತ್ಮ. ಪರಮಾತ್ಮ ಎಲ್ಲಿಲ್ಲ? ಘಟದೊಳಗ ಹ್ಯಾಗ ಮಣ್ಣು ಎಲ್ಲಿ ನೋಡ್ತಿ ಅಲ್ಲೆಲ್ಲ ಮಣ್ಣೇ ಅದ. ಬಂಗಾರ ಆಭರಣದೊಳಗ ಎಲ್ಲಿ ನೋಡ್ತಿ ಅಲ್ಲೆಲ್ಲ ಬಂಗಾರೇ ಅದ, ಹೌದಲ್ಲ? ಹಾಗೇನೆ ಬಸವಾದಿ ಶರಣರು ಹೇಳಿರುವ ಹಾಗೆ ಎತ್ತೆತ್ತ ನೋಡಿದತ್ತ ನೀನೇ ದೇವ, ಸಕಲ ವಿಸ್ತಾರ ರೂ ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಭಾವೋ ನೀನೇ ದೇವ ಅಂತ ಶರಣರು ಹೇಳಿರುವ ಹಾಗೆ ಎಲ್ಲಾ ಕಡೆಗೂ ಪರಮಾತ್ಮ ಇದ್ದರೂ ಕೂಡ ಆ ಪರಮಾತ್ಮನ ದರ್ಶನ ಸಾಕ್ಷಾತ್ಕಾರ ನಮಗೆ ಆಗಂಗಿಲ್ಲ. ಅದನ್ನು ತೋರಿಸಲಿಕ್ಕ ಒಬ್ಬರು ಬೇಕು. ಯಾಕ? ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮ ಯಾವ ಆಕಾರ ಇಲ್ಲ, ಗುಣವರ್ಜಿತದನ. ರೂಪ ಇತ್ತು ಅಂದ್ರೆ ಕಣ್ಣಿನಿಂದ ನೋಡಕ್ಕೆ ಬರ್ತದ, ಶಬ್ದ ಇತ್ತು ಅಂದ್ರೆ ಕಿವಿಯಿಂದ ಕೇಳಕ್ಕೆ ಬರ್ತದ, ರಸ ಇತ್ತು ಅಂದ್ರೆ ನಾಲಿಗಿಂದ ರಸ ಜ್ಞಾನ ಮಾಡ್ಕೊಳಕ್ ಬರ್ತದ. ರೂಪ ಇಲ್ಲದ್ರಿಂದ ನೋಡಕ್ಕಾಗಲ್ಲ, ಆಕಾರ ಇಲ್ಲದೆ ಇರೋದ್ರಿಂದ ಹಿಡಿಯಕ್ಕಾಗಂಗಿಲ್ಲ, ರಸ ಇಲ್ಲದೆ ಇರೋದ್ರಿಂದ ನಾಲಿಗೆಯಿಂದ ನೋಡಕ್ಕಾಗಂಗಿಲ್ಲ, ಶಬ್ದ ಇಲ್ಲದೆ ಇರೋದ್ರಿಂದ ಕಿವಿಯಿಂದ ಕೇಳಕ್ಕಾಗಂಗಿಲ್ಲ. ಹೀಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಿಂದ ರಹಿತವಾಗಿರ್ತಕ್ಕಂಥ ಪರಮಾತ್ಮ ಆಕಾಶ ಹೆಂಗೆಲ್ಲಾ ಕಡಿಮೆ ಆಗ್ತದ. ಆಕಾಶ ಎಲ್ಲಿಲ್ರಿ? ನಿಮ್ಮೂರಾಗಕ್ಕಿಲ್ಲ. ಹಿಂಗ್ಯಾಕ? ಕೂಡ ಒಳಗೂ ಅದನ್ನ ಹೊರಗೂ ಅದನ್ನ ಎಲ್ಲಾ ಕಡೆ ಇದ್ದರೂ ಕೂಡ ಅವನನ್ನು ನಮಗೆ ನೋಡಕ್ಕೆ ಸಾಧ್ಯವಿಲ್ಲ. ಅಂತ ಪರಮಾತ್ಮನ ತೋರಿಸ್ಬೇಕಾಗಿತ್ತು ಅಂದ್ರೆ ಕೇವಲ ಒಬ್ಬರಿಂದ ಸಾಧ್ಯ. ಅವ್ರು ಯಾರು ಅಂದ್ರೆ ಸದ್ಗುರುನಾಥ. ಅಂತ ಸದ್ಗುರುನಾಥ ಸಿದ್ಧಾರೂಢ ಅವತರಿಸಿ ಬಂದಾರ. ಅವ ಹೆಂಗದಾನ ಅಂತ ಕೇಳಿದ್ರೆ ವರ್ಣನೆ ಮಾಡ್ತಾರೆ ಎರಡನೇ ಅಧ್ಯಾಯದ ಛಂದದಲ್ಲಿ. ವಂದಿಸುವೆ ಶ್ರೀ ಸಿದ್ಧನಾಥಗೆ, ನಾನು ಸಿದ್ಧನಾಥಗೆ. ನಾಥ ಅಂದ್ರ ಒಡೆಯ, ಸಿದ್ಧ ಅಂದ್ರ ಅಷ್ಟಮ ಸಿದ್ಧಿಗಳು.
ಇನ್ನು ಹೇಳ್ಕೊಂಬಂದ ಅಣಿಮ ಲಗಿಮ ಪ್ರತಿಮ ಪ್ರಾಪ್ತಿ ಪ್ರಾಕಮ್ಯ ಈಶತ್ವ ವಶಿತ್ವ ಅಷ್ಟ ಸಿದ್ಧಿಗಳವರಲ್ಲ. ಅದಕ್ಕೆ ಸಿದ್ಧನಾಥ, ನಾಥ ಅಂದ್ರ ಒಡೆಯ, ಸಿದ್ಧ ಅಂದ್ರ ಅಷ್ಟಮ ಸಿದ್ಧಿ ಶಕ್ತಿಗಳು. ಆ ಶಕ್ತಿಗಳಿಗೆ ಒಡೆಯನಾಗಿರ್ತಕ್ಕಂಥ ಹೇ ಸಿದ್ಧನಾಥ, ಹೇ ಸದ್ಗುರು ಸಿದ್ಧಾರೂಢ, ಭಕ್ತ ಕರುಣಾಕರನಿಗೆ ನೀ ಹೆಂಗಿದ್ದಿ ಅಂದ್ರ ಭಕ್ತ ಕರುಣಾಕರ. ಯಾವ ಭಕ್ತರಿಗೆ ತೊಂದರೆ ಆಗ್ತದ, ದುಃಖ ಆಗ್ತದ, ಕಷ್ಟಗಳು ಬರ್ತಾವ, ಆ ಭಕ್ತರ ಕಷ್ಟಗಳನ್ನ ಪರಿಹಾರ ಮಾಡಲಿಕ್ಕೆ ಹಗಲು ರಾತ್ರಿ ಕರುಣೆ ಉಳ್ಳವನು, ಪ್ರೀತಿ ಉಳ್ಳವನು, ಕರುಣಾಕರನಿಗೆ ದಯಾ ಉಳ್ಳವನು. ದಯವಿಲ್ಲದ ಧರ್ಮದಾವುದಯ. ಬಸವಣ್ಣವರು ಹೇಳಿರುವ ಹಾಗೆ ಸದ್ಗುರು ಸಿದ್ಧಾರೂಢರ ಜೀವನದಲ್ಲಿ ನಾವು ನೋಡಿದ್ರ ಪ್ರತಿಯೊಂದು ಘಟನೆಯಲ್ಲಿ ಕರುಣೆ ತುಂಬ್ಯದ, ದಯಾ ತುಂಬ್ಯದ. ಹೇ ಸಿದ್ಧನಾಥ, ಭಕ್ತರನ್ನು ಯಾವಾಗಲೂ ರಕ್ಷಿಸುವಂಥವನು ನೀನು. ನೀ ನಮ್ಮಂಗ ಕರ್ಮ ಫಲ ಭೋಗಕ್ಕಾಗಿ ಹುಟ್ಟಿ ಬಂದವಲ್ಲ, ಪುಣ್ಯ ಪಾಪಗಳನ್ನು ಫಲ ಸುಖ ದುಃಖಗಳನ್ನು ಅನುಭವಿಸಲು ಬಂದವಲ್ಲ. ನೀ ಯಾರು ಅಂತ ಕೇಳಿದ್ರೆ ಸಾಕ್ಷಾತ್ ನಂದಿ ವಾಹನ ನಿರ್ದೋ. ನೀ ಯಾರು ಅಂದ್ರ ಸರ್ವಜ್ಞ ಹೇಳ್ಕೊಂಬಂದಾನ. ಗುರುವ ನರನೆಂದವಗೆ, ಹರನ ಶಿಲೆಯೆಂದವಗೆ, ಪ್ರಸಾದ ಎಂಜಲೆಂದವಗೆ, ನರಕ ತಪ್ಪಲು ಸರ್ವಜ್ಞ. ಗುರುಗಳಿಗೆ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡವನಿಗೆ, ನರ ಅಂತ ಭಾವಿಸಿಕೊಂಡವನಿಗೆ, ಲಿಂಗಕ್ಕ ಪರಮಾತ್ಮನಿಗೆ ಒಂದು ಕಲ್ಲ ಅಂತ ಯಾರು ತಿಳ್ಕೋತಾರ, ಪ್ರಸಾದ ತೀರ್ಥಗಳಿಗೆ ಇದು ಎಂಜಲದ, ಇದು ನೀರನ್ನ ತಿಳ್ಕೊಂಡವರಿಗೆ ನರಕ, ರವರವ ನರಕ ಅಂತ ಸರ್ವಜ್ಞ ಕವಿ ಹೇಳ್ತಾರೆ. ಅದಕ್ಕೆ ಶಿವರಾಮ ಕವಿ ಅಂತಾರೆ, ಹೇ ಪರಮಾತ್ಮನ ಸ್ವರೂಪವೇ ನಂದಿ ವಾಹನ. ನಂದಿ ಯಾರಿಗೆ ವಾಹನ ಇತ್ತು? ನಂದಿ ಯಾರ ವಾಹನ? ನಂದಿ. ಗಣಪತಿ ವಾಹನ ಯಾವುದು? ನಂದಿ ವಾಹನನಾಗಿದ್ದು. ಹೇ ಸಿದ್ಧಾರೂಢ, ನೀ ನಮ್ಮಗ ನರಮಾನವಲ್ಲ, ಸಾಕ್ಷಾತ್ ನಂದಿ ವಾಹನ ಅಂದ್ರ ಪರಶಿವನ ಪರಾವತಾರವೇ ಸಿದ್ಧನಾಥ ನೀನಿದ್ದೀವಿ. ಶ್ಲೋಕದೊಳಗಂತ ಚಂದೊಳಗ ಧರೆಯೊಳ ಅವತರಿಸಿ ಬಂದಾತಗೆ, ಸಾಕ್ಷಾತ್ ಪರಮಾತ್ಮನೇ ಶಿವನೇ ನೀನು ಧರೆಯ ಮೇಲೆ ಸಿದ್ಧನಾಥನಾಗಿ ಅವತರಿಸಿ ಬಂದಿರಿ. ಯಾಕೆ ಬಂದಿರಿ ಅಂತ ವಿಚಾರ ಮಾಡಿದ್ರ ಮಂದಮತಿಗಳ ಕೂಡ ಲೀಲಾ ಮಾಡಿ ಯುದ್ಧರಿ ಪಾತಗೆ. ಮಂದಮತಿಗಳ ನಮಗೆ ತಾಯಿ ಹೊಟ್ಟೆಯಿಂದ ಜನಿಸಿ ಬಂದು ಅಜ್ಞಾನಿ ಜನರೊತ್ತನೆ ಕೂಡಿಕೊಂಡು ಅವರ ಅಜ್ಞಾನವನ್ನ ಪರಿಹಾರ ಮಾಡಿ ಎಲ್ಲರನ್ನ ಭವರೋಗಿಗಳನ್ನ ಉದ್ಧಾರ ಮಾಡಲಿಕ್ಕೆ ಬಂದಿರತಕ್ಕಂತ ಹೇ ಸಿದ್ಧನಾಥ, ವಂದಿಸುವೆ ನಿನಗೆ, ನಿನಗೆ ನಮಸ್ಕಾರ ಮಾಡ್ತೀನಿ ಅಂತ ಸಿದ್ಧಾರೂಢರನ್ನ ಸ್ವತಃ ಶಿವರಾಮ ಅವಧೂತರು ಪ್ರಾರ್ಥನೆ ಮಾಡಿ ಸಿದ್ಧಾರೂಢರ ಬಾಲ ಲೀಲೆಗಳನ್ನ ವರ್ಣನೆ ಮಾಡ್ತಾ ಮಾಡ್ತಾ ಬಂದು ಬಹುಶಃ ನಿನ್ನೆ ನೀವು 4-6 ಲೀಲೆಗಳನ್ನ ಕೇಳಿರಿ, ಮಾಡುವುದನ್ನು ನಾವು ಕಾಣ್ತಾ ಇದ್ದೀವಿ. ಏನು ಅಂತ ಕೇಳಿದ್ರೆ, ಯಾವಾಗ ಸಿದ್ಧಾರೂಢರು ಗುರುಗಳಿಂದ ಜ್ಞಾನವನ್ನು ಪಡ್ಕೋಬೇಕಾಗಿತ್ತು ಅಂದ್ರ ನೀನು ಯೋಗ್ಯವಾಗಿರ್ತಕ್ಕಂಥ ಗುರುಗಳನ್ನ ಹುಡುಕುವಂತ ವೀರಭದ್ರ ಸ್ವಾಮಿಗೆ ಹೇಳಿದಾಗ ಆಗಲಿ ಸದ್ಗುರುನಾಥ ಅಂತ ಚಿಂತನೆ ಮಾಡ್ತಾ ಇದ್ದ, ಶಿವಧ್ಯಾನ ಮಾಡ್ತಾ ಇದ್ದ. ಹೇ ಸದ್ಗುರುನಾಥ, ನನ್ನನ್ನು ಈ ಮನೆಯಿಂದ ಬಿಡುಗಡೆ ಮಾಡು, ಗುರು ಶೋಧ ಬೇಕಾಗಿದೆ. ಯಾಕಂದ್ರ ಗುರು ತೋರಿಸದಲ್ಲದೆ ಕಾಣಿಸದನ್ನ ಅನ್ನುವಾಗ ಆ ಜ್ಞಾನ ಆಗಬೇಕಾಗಿತ್ತಂದ್ರ ಗುರು ಬೇಕು. ಗುರು ಬೇಕಾದ್ರೆ ನಿನ್ನ ಕೃಪಾ ಮೊದಲು ಬೇಕು. ಹೀಗೆ ಯಾವಾಗಲೂ ಗುರು ಧ್ಯಾನದೊಳಗ ಭಗವತ್ ಧ್ಯಾನದೊಳಗ ಇರ್ತಾ ಇರುವಾಗ
ತಂದೆ ತಾಯಿಗಳಿಗೆ ಹೇಳ್ದ, ನಾನು ಗುರು ಶೋಧನೆಗೆ ಹೋಗಬೇಕಾಗ್ಯದಂತ. ಯಾವ ತಂದೆ ತಾಯಿ ತಮ್ಮ ಮಕ್ಕಳನ್ನ ಬಿಡಲಿಕ್ಕೆ ಸಾಧ್ಯದ? ಯಾರು ಬಿಡಂಗಿಲ್ಲ. ಕೊನೆಗೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೂಡ ತಂದೆ ತಾಯಿಗಳು ಮಗನನ್ನ ಸಿದ್ಧ ಬಾಲಕನನ್ನ ಬಿಡದೇ ಇದ್ದಾಗ, ಹೇ ಸದ್ಗುರುನಾಥ, ಹೇ ಪರಮಾತ್ಮ, ನನ್ನನ್ನ ನಿನ್ನೆಡೆಗೆ ಕರೆದುಕೋ ಅಂತ ಯಾವಾಗ ಆರ್ಥನಾದ ದುಃಖದಿಂದ ಪರಮಾತ್ಮನನ್ನ ಸ್ಮರಣೆ ಮಾಡ್ತಾ ಇದ್ದ, ಅವಾಗ ಒಂದು ಘಟನೆ ಆಗ್ತದೆ. ಆಕಳುಗಳನ್ನ ಕಾಯ್ಕ ಹೋಗ್ತಾ ಇದ್ದ. ಎಲ್ಲಾ ಹುಡುಗರ ಜೊತೆಗೆ ಇವನು ಕೂಡ ಏನ್ ಮಾಡ್ತಾ ಇದ್ದ, ಆಕಳುಗಳ ಕಾಯ್ಲಿಕ್ಕೆ ಹೋಗ್ತಿದ್ದ. ಯಾವಾಗ 5 ವರ್ಷದ ಬಾಲಕನಾಗಿದ್ದ, ಅವಾಗ ತಾಯಿ ತಂದೆ ಇಬ್ರು ಪ್ರಯತ್ನ ಮಾಡಿದ್ರು. ಏನು, ಸ್ವಲ್ಪ ಶಾಲೆಯನ್ನೇ ಕಲಿ, ನೀವು ಯಾಕೆ ಹುಡುಗ 5 ವರ್ಷ ಆದ ಕೂಡಲೇ ಈಗಂತೂ ನರ್ಸರಿ ಬಂದಾವ. ಅವಾಗ ನರ್ಸರಿ ಇದ್ದಿದ್ದು. ಶಾಲೆಗೆ ಯಾಕೆ ಕಳಿಸ್ತೀರ? ನನಗ ಅಭ್ಯಾಸ ಮಾಡ್ಲಿಕ್ಕ, ನಾ ಯಾವಾಗಲೂ ಅಭ್ಯಾಸ ಮಾಡ್ಲಿಕ್ಕತ್ತೀನಿ. ಈ ಹೊರಗಿನ ಶಾಲೆ ಕಲಿಸಿ ಏನ್ ಮಾಡ್ತೀರಿ? ನಾನು ಅಂತರಂಗದ ಶಾಲೆಯಲ್ಲಿ ಸತತ ಅಭ್ಯಾಸ ಮಾಡಕತ್ತೀನಿ. ಏನು ಅಭ್ಯಾಸ ಮಾಡಕತ್ತೀನಿ? ಸಚ್ಚಿದಾನಂದ ಪರಮಾತ್ಮನ ಧ್ಯಾನ ಮಾಡಕ ಅಭ್ಯಾಸ ಅಂತ ಎದಕ್ಕಂತಾರ್ರಿ. ಆದ್ರೂ ಒಯ್ದು ಕುಂದ್ರಿಸ್ತಾರ. ಒಯ್ದು ಕುಂದ್ರಿಸಿದವರು ಕೂಡ ಏನು ಒತ್ತಾಯದಿಂದ ಕುಂತ ಸಿದ್ಧಾರೂಢರು ಯಾವಾಗ ಓಂ ಅಂತ ಕೊಟ್ರು. ಗುರುಗಳು ಓಂ ಮಂತ್ರ ಏನು ಅಂತ ಕೇಳಿದಾಗ ಹೇಳಿದವರು, ಇದು ಓಂ ಮಂತ್ರ, ಇದು ಪ್ರಣವಾಕ್ಷರ, ಏಕಾಕ್ಷರ ಮಂತ್ರ. ಅದರ ಅರ್ಥ ಏನು? ಅಕಾರ ಉಕಾರ ಮಕಾರ ಬಿಂದುಗಳಿಂದ ಕೂಡಿರ್ತಕ್ಕಂಥ ಅಕ್ಷರಕ್ಕೆ ಓಂ ಅಂತ ಕರೀತಾರೆ. ಓಂ ಅಂತ ಕರೀತಾರ. ಇಷ್ಟು ಗುರುಗಳು ಹೇಳೋದು ಕೂಡಲೇ ಇದು ಇಷ್ಟಕ್ಕೆ ತೃಪ್ತಿ ಆಗಲಿಲ್ಲ. ಇನ್ನೂ ಅರ್ಥ ಕೇಳಿದಾಗ ನಾನೇ ಹೇಳ್ತೀನಿ, ಹೇಳ್ಸಿದ್ದಪ್ಪ ಅಂದಾಗ ಈ ಕೇವಲ ಓಂಕಾರ ಅಲ್ಲ, ಇದು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪದ. ಅದಕ್ಕೆ ಓಂಕಾರ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮನಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಓಂಕಾರ ಬಿಂದು ಸಂಯುಕ್ತಂ, ಇದು ಪ್ರಣವ ಅಂತ ಕರೀತಾರ, ಓಂ ಅಂತ ಕರೀತಾರ. ಇದಕ್ಕ ಪ್ರಣವ ಪ್ರಕಷ್ಟೇನ ನಯತಿ ಇತಿ ಪ್ರಣವ. ಯಾರು ಇದನ್ನ ಶ್ರದ್ಧಾ ಭಕ್ತಿಯಿಂದ ಸಾಕ್ಷಾತ್ ಸಚ್ಚಿದಾನಂದ ಘನ ಸ್ವರೂಪವೇ ಆಗಿರತಕ್ಕಂಥ ಏಕಾಕ್ಷರ ಮಂತ್ರ ಓಂ ಅಂತ ಯಾರು ಜಪಿಸ್ತಾರ, ಅವರಿಗೆ ಹೇಗ ನೌಕಾ ಅಂತಿರೋ ಹಡಗಂತಿರೋ, ನಾವ ಈ ದಂಡಿಯಿಂದ ಆ ದಂಡಿಗೆ ಯಾತ್ರಿಕರನ್ನ ಹೇಗ ಪಾರ್ ಮಾಡಿಸ್ತದ ದಾಟಿಸ್ತದಲ್ಲ, ಹಾಗನೇ ಏಕಾಕ್ಷರ ಮಂತ್ರವು ಕೂಡ ಸಂಸಾರವೆಂಬ ಸಾಗರವನ್ನ ದಾಟಿಸ್ತಕ್ಕಂಥ ನಾವೈತಿ ಅಂತ ಪ್ರಣವ ಶಬ್ದ ಹೇಳುತ್ತಾರೆ. ಪ್ರಣವಾಕ್ಷರ ಇದು ಯಾಕ ಮಂಗಲಕಾರಕ? ಬಹುಶಃ ಪ್ರತಿಯೊಂದು ಗ್ರಂಥಗಳಾಗಲಿ ಮಂತ್ರಗಳಾಗಲಿ ದಾನ ಧರ್ಮ ಮಾಡುವಾಗಲಿ ಮೊದಲು ಓಂ ತತ್ಸತ್ ಓಂ ತತ್ಸತ್ ಅಂದ್ರೆ ಕಲ್ಯಾಣವನ್ನ ಉಂಟು ಮಾಡತಕ್ಕಂಥದ್ದು. ಯಾಕೆ ಮಂಗಲ, ಯಾಕೆ ಶ್ರೇಷ್ಠ, ಯಾಕೆ ಪವಿತ್ರ ಅಂತ ಕೇಳಿದ್ರೆ, ಯಾವಾಗ ಈ ಸೃಷ್ಟಿ ಹುಟ್ಟುವ ಪೂರ್ವದಲ್ಲಿ ಪರಬ್ರಹ್ಮ ಪರಮಾತ್ಮನಿಂದ ಇದೇ ಶಬ್ದ ಹೊರಗೆ ಬಂದದ. ಕಂಠಂ ವಿದ್ವಾ ವಿನಿರ್ಯಾತೌ ತಸ್ಮಾತ್ ಮಾಂಗಲಿಕೌ. ಪ್ರಪ್ರಥಮವಾಗಿ ಪರಮಾತ್ಮನ ಸಗುಣ ಸಾಕಾರ ರೂಪನಾಗಿರ್ತಕ್ಕಂಥ ಪರಮಾತ್ಮನ ಕಂಠದಿಂದ ಹೊರಗೆ ಬಂದಿರತಕ್ಕಂಥ ಶಬ್ದ ಯಾವುದಾದ್ರಿಂದ ಅದು ಓಂ ತತ್ಸತ್. ಓಂ ಅನ್ನುವಂತ ಶಬ್ದ ಹೊರಗಡೆ ಬಂದ, ಆಮೇಲೆ ಸೃಷ್ಟಿ ನಿರ್ಮಾಣ ಆಗ್ಯದ. ಆದ್ದರಿಂದ ಓಂ ಅನ್ನುವಂಥದ್ದು ಶ್ರೇಷ್ಠದ ಅಂತ ವಿಸ್ತಾರವಾಗಿ ಹೇಳಿದಾಗ ಗುರುಗಳು ಕೂಡ ಧನ್ಯ ಧನ್ಯ ಆದರೂ ಸಾಮಾನ್ಯ ವ್ಯಕ್ತಿ ಅಲ್ಲಪ್ಪ ನೀನು, ನಿನಗೆ ಶಿಕ್ಷಣ ಕೊಡ್ತಕ್ಕಂಥ ಶಕ್ತಿ ನನ್ನಲ್ಲಿಲ್ಲ, ಕರ್ಕೊಂಡು ಹೋಗ್ರಿ ಅಂತ ಅವ್ರ ಅವ್ವಪ್ಪನ ಜೊತೆ ಕಳಿಸ್ಬಿಡ್ತೀವಿ.
ಒಂದು ದಿವಸ ಏನಾಗ್ತದ ಅಂತ ಕೇಳಿದ್ರ ದನ ಕಾಯ್ಲಿಕ್ಕೆ ಹೋಗಿರ್ತಾನ. ಆಕಳ ಹತ್ಕೊಂಡು ಹೋದಾಗ ವೈರಾಗ್ಯ ಬಂದಿತ್ತು. ವೈರಾಗ್ಯ ಸುಮ್ಮನೆ ಬರಂಗಿಲ್ಲ. ಯಾಕ ಅವನಲ್ಲಿ ಅನಂತ ಜನ್ಮದೊಳಗ ತಪಸ್ಸು ಮಾಡಿದ್ದ ಅಂತ ಹೇಳ್ತಾರ. ಅವ್ರು ಏನು ಅಂತ ಕೇಳಿದ್ರೆ ಸಿದ್ಧ ಸದ್ಗುರುನಾಥ ತಾವೈ ರಾಜ್ಯ ಬಾಲ್ಯದಿ ತೊಟ್ಟಿದ ಭಕ್ತರಿಗೆ ಗುರು ಶೋಧ ಪಂಥದ ಕಷ್ಟಗಳನ್ನೇ ತೋರಿದ ಮುಗ್ಧ ವಿಗ್ರಹಕ್ಕಿಂತ ಜ್ಞಾನಿಯೇ ಪೂಜೆಯೇ ಮಿಗಿಲನ್ನುತ್ತ ಬೋಧಿಸಿದನ ಜ್ಞಾನಿ ಜನರಿಗೆ ಸಿದ್ಧ ಬಾಲನು ನಲಿಯುತ್ತ. ಅನಂತ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ನಿಷ್ಕಾಮ ಪುಣ್ಯದಿಂದ ವೈರಾಗ್ಯ ಬರ್ತದ, ಭಕ್ತಿ ಬರ್ತದ, ಶಮ ದಮ ಶ್ರದ್ಧಾ ಸಮಾಧಾನ ಇರತಕ್ಕಂಥ ಷಟ್ ಸಂಪತ್ತುಗಳು ನಮ್ಮಲ್ಲಿ ಬರ್ತಾವ. ಅಧಿಕಾರಿ ಆಗ್ಬೇಕಾಗ್ತದ. ವಿವೇಕ ವೈರಾಗ್ಯ ಷಟ್ ಸಂಪತ್ತಿ ಮುಮುಕ್ಷತ್ವ ನಮ್ಮಲ್ಲಿ ಇರ್ಬೇಕಾಗ್ತದ. ಮನಿ ಬಿಟ್ಟು ಹೋಗುದು ಸುಮ್ಮನೆ ಅಲ್ಲ. ಜಗಳ ತೆಗೆದ್ಬಿಟ್ಟು ಹೋಗ್ಬೋದು, ಮನಿ ಬಿಟ್ಟು ಹೋಗಬೇಕು. ಅವಾಗ ಸಿದ್ಧಾರೂಢರಂತರ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮನ ಕೃಪೆ ಆಯಿತು, ಸಾಕು, ಬಾಲಕರಿಗೆ ಹೆಚ್ಚು ತೊಂದರೆ ಕೊಡೋದು ಬೇಡ. ಯಾವ ಜಗತ್ತು ಕಲ್ಯಾಣಕ್ಕಾಗಿ ಬಂದಿರತಕ್ಕಂಥ ಸಿದ್ಧ ಬಾಲಕನಿಗೆ ಇನ್ನು ಮನೆಯೊಳಗ ಸಂಸಾರ ಬಹಳಷ್ಟು ದಿವಸ ಬಿಡುವುದು ಸರಿಯಲ್ಲ ಅಂತ ತಿಳ್ಕೊಂಡು ಒಂದು ಘಟನೆ ಆಗ್ತದ. 4-8 ಹುಡುಗರು ದನ ಕಾಯ್ಕೊಂಡು ಯಾವಾಗ ಬರ್ತಾ ಇದ್ರು, ಊರು ಸಮೀಪ ಬಂದಿದ್ರು. ಏನಾಯ್ತು ಅಂದ್ರ ಬೇಲಿಯೊಳಗಿಂದ ಒಂದು ನಾಗರ ಹಾವು ಬರ್ತದೆ. ನಾಗರ ಹಾವು ಬಂದಿದ್ದೇ ತಡ ಹುಡುಗರೆಲ್ಲ ನೋಡುದು, ಎಪ್ಪ ನಾಗರ ಹಾವು, ಆ ಕಡೆಂದು ಓಡ್ತು ಈ ಕಡೆಂದು ಓಡ್ತು. ಅದು ಬಂದಿದ್ದೆ ಬುಸ್ 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 ಅಂತ ಆವಾಜ್ ಮಾಡ್ಕೊಂಡು ಯಾವಾಗ ಹಾವು ಬಂದಿದ್ದೆ ತಡ ಎಲ್ಲಿ ಹೋಯ್ತು ಅಂದ್ರ ಎಲ್ಲಿ ಸಿದ್ಧ ಬಾಲಕ ಹೊಂಟಿದ್ದ, ಸಿದ್ಧನ ಬಾಲಕ ಎದುರುಗಡೆ ಹೋಯ್ತು, ಕಾಲಿಗೆ ಕಚ್ಚಿತು. ಸಿದ್ಧಾರೂಢನ ಕಾಲಿಗೆ ಕಚ್ಚಿ ಬೇರೆ ಹೋಗಿತ್ತು. ಯಾವಾಗ ಹಾವು ಕಚ್ಚಿತು ಅವಾಗ ಬಾಲಕ ಕೆಳಗೆ ಬೀಳುತ್ತಾನ. ಎಲ್ಲ ಹುಡುಗರು ನೋಡುದು ಸಿದ್ಧನಿಗೆ ಹಾವು ಕಚ್ಚಿತು ಅಂತ ಹುಡುಗರೆಲ್ಲ ಓಡಿ ಹೋಗಿ ಸಿದ್ದಪ್ಪನ ಅಪ್ಪ ಹೇಳ್ತಾರ, ಊರಿನ ಮಂದಿಗೆಲ್ಲ ಹೇಳ್ತಾರ. ಅವಾಗ ಬಂದು ನೋಡ್ತಾರ. ಆಟಗಳೆಲ್ಲ ಅವ್ರವ್ರ ಮನೆಗೆ ಹೋಗ್ಯಾವ. ಬಂದು ನೋಡ್ತಾರ, ಎಲ್ಲ ಬಾಲಕ ಬಿದ್ದಾಗ ದುರ್ಗ ಬರ್ಲಾಗತ್ತ, ಬಾಯಿಗೆ ಮೂಗು ಬರ್ಲಾಗತ್ತದ. ಹುಡುಗರಿಗೆ ಬಿದ್ದಾನ. ಅವ್ವ ಅಪ್ಪ ಬಂದು ನೋಡ್ತಾರ, ತೊಡಿ ಮೇಲೆ ಹಾಕೊಂಡು ದೇವಮಲ್ಲಮ್ಮ ಅಳ್ಳಕ್ಕೆ ಪ್ರಾರಂಭ ಮಾಡ್ತಾರ. ಅವಾಗ ಅವರಪ್ಪ ಗುರುಶಾಂತಪ್ಪ ಬರ್ತಾನ. ಯಾರಾದ್ರೂ ಔಷಧ ಹಿಂಡವ್ರಿದ್ರ, ಇಲ್ಲಿ ಎಲ್ಲಿಯಾದ್ರೂ ವನಸ್ಪತಿ ಕೊಡೋರಿದ್ರ ನೋಡ್ರಿ, ತಮ್ಮ ಬಾಲಕರನ್ನ ರಕ್ಷಣೆ ಮಾಡ್ರಿ ಅಂತ ಅವರು ಅಳ್ಳಕ್ಕೆ ಪ್ರಾರಂಭ ಮಾಡ್ತಾರ. ಆ ಕಡೆ ಈ ಕಡೆ ನೋಡುವಾಗ ಯಾರು ಸಿಗಂಗಿಲ್ಲ. ಎಲ್ಲಿ ಒಯ್ಬೇಕು, ಯಾರಾದ್ರೂ ಔಷಧ ಹಿಂಡ್ತಾರೇನು ಅಂತ ನೋಡ್ತಾ ಇರುವಾಗ 106 ಜನ ಗಾಳಿ ಆದ್ರು ನೋಡ್ತಾರೆ. ಆ ಕಡೆ ಈ ಕಡೆ ಅನ್ನೋದ್ರೊಳಗಾದ್ರೆ ಒಬ್ಬ ಮಹಾತ್ಮರು ಬಂದ್ರು. ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ಅದೇ ರಸ್ತೆ ಮುಖಾಂತರವಾಗಿ ಒಬ್ಬ ಮಹಾತ್ಮರು ಬಂದ್ರು. ಅವಾಗ ಕೂಡಿರ್ತಕ್ಕಂಥ ಮಂದಿಯನ್ನು ನೋಡಿ ಅಲ್ಲಿ ಏನಾಗ್ಯದ, ಯಾಕಿಷ್ಟು ಜನ ಕೂಡ್ಯಾರ ಅಂತ ಕೇಳಿದಾಗ ಆ ಸಿದ್ದಪ್ಪನು ಹುಡುಗ ಹಾವು ಕಚ್ಚದ್ರಿ, ಅದಕ್ಕಿಷ್ಟೆಲ್ಲ ಜನ ಕೂಡ್ಯಾರ, ನೀವು ಸ್ವಲ್ಪ ಬರ್ರಿ, ಏನಾದ್ರು ಬದುಕಿಸ್ತೀರಿ, ಏನ್ ಮಾಡ್ತೀರಿ ನೋಡ್ರಿ ಅಂದಾಗ ನನ್ನ ಕರ್ಕೊಂಡು ನಡಿ. ಯಾವಾಗ ಸಿದ್ಧ ಬಾಲಕನ ಹತ್ರ ಮಹಾತ್ಮನಿಗೆ ಕರ್ಕೊಂಬಂದ, ಸರಿ ದಾರಿ ಬಿಡ್ರಿ ಅಂತೇಳಿ ಯಾವಾಗ ಆ ಹುಡುಗನ ಹತ್ರ ಬಂದು ನಿಂತು ಕೆಳಗೆ ಕುಂತು ಮಸ್ತಕದ ಮ್ಯಾಲ ಕೈ ಇಟ್ಟು ನೋಡ್ತಾರ. ನೀವೇನು ಚಿಂತೆ ಮಾಡಬೇಡ್ರಿ, ಬಾಲಕ ಬದುಕುತ್ತಾನ ಅಂದ ಕೂಡ ಎಲ್ಲ ಅಳವರೆಲ್ಲರೂ ಶಾಂತಾದ್ರು, ಬೇಗನೆ ರಕ್ಷಣೆ ಮಾಡ್ರಿ, ನನ್ನ ಮಗನನ್ನ ಜೀವಂತ ಮಾಡ್ರಿ ಅಂತ ಅವ್ವ ಅಪ್ಪ ಇಬ್ರು ಕಾಲಿಗೆ ಬಿದ್ದು ಬೇಡ್ಕೊಳಕತ್ರು. ನೀವೇನ್ ಚಿಂತೆ ಮಾಡಬೇಡ್ರಿ, ಬದುಕ್ತಾನ. ಎಲ್ಲಾರು ಗಪ್ಪಾಗಿ ಹೇಳ್ರಿ, ಏನು ಮಾಡಂತೀರಿ, ಏನು ತಗೊಂಬಂತೀರಿ, ಏನು ಎಷ್ಟು ರೂಪಾಯಿ ಬೇಕು, ಏನು ಭೂಮಿ ಬೇಕು, ಧನ ಬೇಕು, ಸಂಪತ್ತು ಬೇಕು, ಏನು ಬೇಕಾದ್ರೂ ಕೊಡ್ತೀವಿ, ನಿಮಗೆ ರಕ್ಷಣೆ ಮಾಡ್ರಂದಾಗ ನಮ್ಗೇನು ಬೇಕಾಗಿಲ್ಲ. ಹಾಗಾದ್ರೆ ನಮ್ಮ ಮಗನನ್ನ ರಕ್ಷಣೆ ಮಾಡ್ರಿ ಅಂದಾಗ ರಕ್ಷಣೆ ಮಾಡ್ತೀನಿ, ತಾಳ್ಕೊಳ್ರಿ. ಆದ್ರೂ ಒಂದು ಷರತ್ತದ, ಒಂದು ಕಂಡೀಷನ್ ಅದ.
ಏನಂದ್ರೆ ನಾ ಹೇಳಿದ ಮಾತು ನೀವು ಕೇಳ್ತೀನಿ ಅನ್ನಂಗಿದ್ರೆ ನಾ ಎಚ್ಚರ ಮಾಡ್ತೀನಿ, ರಕ್ಷಣೆ ಮಾಡ್ತೀನಿ. ಇಲ್ಲ ನೀವು ಹೇಳೋ ಮಾತು ನಾವು ರಕ್ಷಣೆ ಮಾಡ್ತೀವಿ ಅಂದ್ರೆ ನಾವು ನಡೆಸಿಕೊಡ್ತೀವಿ ಅಂದಾಗ ಏನು ಇಲ್ಲ. ಮಗ ಬದುಕ್ತಾನ, ಆಗ ಆ ಮಗನನ್ನ ದೇಶ ಕಲ್ಯಾಣಕ್ಕೋಸ್ಕರವಾಗಿ ನೀವೇನು ಮಾಡ್ಬೇಕು? ಜಗತ್ ಕಲ್ಯಾಣಕ್ಕಾಗಿ ಆ ಮಗನನ್ನ ನನಗೆ ದಾನ ಮಾಡಬೇಕು. ಆಶ್ಚರ್ಯ ಆಯ್ತು. ಹೆಂಗ ಹುಡುನು ಅವಾಗ ನಿಮ್ಮ ಮುಂದೆ ಈ ಮಗ ಸಾಯಿದ್ರಪ್ಪ ಅವನನ್ನ ನೀವು ಒಳಗೆ ಹಾಕ್ತೀರಿ, ರಕ್ಷಣೆ ಮಾಡ್ರಿ ಅಂತ ದಂಡವತ್ತ ನಮಸ್ಕಾರ. ಅವಾಗ ಕಮಂಡಲದೊಳಗಿನ ನೀರನ್ನು ತೆಗೆದುಕೊಂಡು ಮಂತ್ರವನ್ನು ಹಾಕಿ ಪ್ರೋಕ್ಷಣೆ ಮಾಡ್ತಾರ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಯಾವಾಗ ಆ ಸರ್ಪದ ಸಂಕಲ್ಪವನ್ನು ಮಾಡಿ ಏನ್ ಮಾಡ್ತಾರ? ಹೇ ಸರ್ಪ, ಹೇ ವಾಸುಕಿ, ನೀನು ನಿನ್ನ ವಿಷವನ್ನ ತೆಗೆದುಕೊಂಡು ಹೋಗುವಂತ ಸಂಕಲ್ಪ ಮಾಡಿ ಅವಾಗ 5 ಸಲ ಮಂತ್ರ ಹಸ್ತದಿಂದ ಸ್ಪರ್ಶ ಮಾಡ್ತಾರೆ ಶರೀರವೆಲ್ಲ. ಅವಾಗ ಬೇಲಿಯೊಳಗಿಂದ ನಾಗರ ಹಾವು ಬರ್ತದೆ. ಎಲ್ಲಾರು ಸ್ತಬ್ಧವಾಗಿ ಕೈ ಮುಗಿದ ಎಲ್ಲಾರು ಓಂ ನಮಃ ಶಿವಾಯ ಅಂತ ನಾಮಸ್ಮರಣೆ ಮಾಡಕತ್ತಾರ. ಯಾವ ಬೇಲಿಯೊಳಗಿಂದ ಬಂದು ಕಚ್ಚಿತ್ತು ಅದೇ ಬೇಲಿಯೊಳಗಿಂದ ನಾಗ ಬಂದು ಎಲ್ಲಿ ಪಾದ ಕಚ್ಚಿತ್ತು ಅಲ್ಲೇ ಕಚ್ಚ ವಿಷಯೆಲ್ಲವನ್ನ ಹೀರಿಕೊಂಡು ಹೋಗಿ ಬಿಡ್ತಾರ. ಓಂ ನಮಃ ಶಿವಾಯ ಅಂತ ಸಿದ್ಧ ಬಾಲಕ ಎದ್ದುಕೊಂಡಿರ್ತಾನೆ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಪರಮೇಶ್ವರ ಹರ ನಮಃ. ಅವಾಗ ತಾಯಿ ಕೊಂಡಿ ಹಿಡ್ಕೊಂಡು ಮುತ್ತಾಡಿ ಒಂದು ಕಡೆಯಿಂದ ಸಂತೋಷದ, ಇನ್ನೊಂದು ಕಡೆಯಿಂದ ದುಃಖದ. ಬದುಕ್ಯಾನ ಮಗ ಅಂತ ಸಂತೋಷದ, ನಮ್ಮನ್ನು ಬಿಟ್ಟು ಹೋಗ್ತಾನಲ್ಲ ಅಂತ ದುಃಖ. ಸುಖ ದುಃಖ ಇರುವೆ ಜೀವನದೊಳಗೆ. ಸುಖ ಬಂದಾಯ್ತು, ಅವಾಗ ಕರ್ಕೊಂಡು ಹೋಗಿ ನಿಮ್ಮ ಮಗನಿಗೆ ಅಂದಾಗ ಸಮಯ ಬಂದಾಗ ಕರ್ಕೊಂಡು ಹೋಗ್ತೀನಿ ಅಂತ ಓಂ ನಮಃ ಶಿವಾಯ ಅಂತ ಮಹಾತ್ಮರು ಶಿವನಿಗೆ ಹೋಗಿಬಿಟ್ರು. ಅವಾಗ ಮಗನ ಮನೆಗೆ ಕರ್ಕೊಂಡು ಹೋಗ್ತಾರ. ಹೀಗೆ 4 ದಿವಸ ಆದ್ಮೇಲೆ ಸಿದ್ಧ ಬಾಲಕ ತಯಾರಾದ, ನಾ ಬರ್ತೀನಿ ಅಂತ ಹೊಂಟ ನಿಂತ. ಅವ ಏನಾಯ್ತು ಅಂತ ಕೇಳಿದ್ರ ಆ ಘಟನೆ ಸಾಕ್ಷಾತ್ ಯಾರು ನಡೆಸಿಕೊಟ್ಟಿದ್ರ ಆ ಸಾಕ್ಷಾತ್ ಪರಮಾತ್ಮನೇ ಆ ಬಾಲಕನನ್ನ ಮನೆಯಿಂದ ಬಿಡುಗಡೆ ಮಾಡಬೇಕು ಅಂತ ಸರ್ಪ ಆಗಿ ಬಂದು ಕಚ್ಚಿದ್ದ. ಹಾಗೆ ಶಂಕರಾಚಾರ್ಯರು ಮನೆ ಬಿಟ್ಟು ಹೋಗ್ಬೇಕಂತ ಕೇಳಿರ್ಬೇಕು ನೀವು. ಆಗಿ ಜಗತ್ತು ನಡೀತು. ಒಂದು ದಿವಸ ಹೊರಟು ನಿಂತರು. ಎಲ್ಲಾರು ಊರು ಮಂದಿ ಕೂಡೋರು, ಕಲಿಸ್ಕೊಟ್ರು. ಅವಾಗ ಸಂಚಾರ ಮಾಡ್ಕೋತ ಹೋಗ್ಬೇಕನ್ನೋದ್ರೊಳಗಾಗಿ ಏನಾಯ್ತು ಅಂದ್ರೆ ಯಾಕೆ ವೈರಾಗ್ಯ ಬಂದಿತ್ತು. ವೈರಾಗ್ಯ ಅಂತ ಕರ್ತಾರೆ ಕೇಳಿದ್ನಿ. ಏನ್ ಮುಖ್ಯ ಅರ್ಥ ಅಂತ ಕರೀತಾರ. ಅವಾಗ ಸಿದ್ಧಾರೂಢ ಯಾವಾಗ ಗುರು ಶೋಧಕ್ಕಾಗಿ ಹೊರಟರು, ಗುರುವಿನ ಹುಡುಕಕ್ಕೆ ಹೊರಟು ನಿಂತರು. ಅವಾಗ ಸೋಮವಿ ಮತ್ತು ದೋಸ್ತ ಏ ಸಿದ್ದಪ್ಪ ಎಲ್ಲಿ ಹೊರಟು? ದಿವಸ ಕೋಟಿ ಆಡವರು, ಚಿರದಾಂಡ ಆಡವರು, ದನಕಾಯವರು, ಕೂಡೆಲ್ಲ ಗಿಡಮಂಗೆ ಆಡವರು. ಹೀಗಿರುವ ನೀ ಎಲ್ಲಿ ಹೊರಟು? ಇಲ್ಲ ನಾನು ಗುರು ಶೋಧನೆಗೆ ಹೊಂಟೀನಿ. ಏ ಗುರು ಯಾಕೋ, ಗುರು ಶೋಧನೆ ಯಾಕ? ಅದೆಲ್ಲ ಮುಕ್ತಿನ ಕಾಲಕ್ಕೆ. ಗುರು ಶೋಧನೆ ಯಾಕೆ ಇರಲಿಲ್ಲ? ಮುಕ್ತಿನ ಕಾಲಕ್ಕೆ ಏನು ಮಾಡಕ್ಕಾಗಲ್ಲ. ಬಸವಣ್ಣವ್ರು ಹೇಳೋದ್ರಲ್ಲ, ದೇವ್ರ ಪೂಜೆ ಯಾವಾಗ ಮಾಡ್ಬೇಕಂದ್ರಿ? ಪ್ರವಚನ ಯಾವಾಗ ಕೇಳ್ಬೇಕು? ಪೂಜೆ ಯಾವಾಗ ಮಾಡ್ಬೇಕು? ಮತ್ತಾದ್ಮೇಲೆ ಕಿವಿ ಚೂಡಾದ್ಮೇಲೆ ಮಾಡಕ್ ಬರ್ತದ. ನಾವೊಂದು ಹೇಳ್ಬೇಕು, ನೀವೊಂದು ಕೇಳ್ಬೇಕು. ಅದಕ್ಕೆ ಬಸವಣ್ಣವರು ಅಂದ್ರು ಏನು? ನೆರೆ ಕೆನ್ನೆಗೆ ಕೆರೆಗಲ್ಲಕ್ಕೆ ಶರೀರು ಗೂಡು ಹೋಗದ ಮುನ್ನ, ಮುಪ್ಪಿಂದೊಪ್ಪ ಒಳ್ಳೆಯದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ,
ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಪರಮಾತ್ಮನ ಪೂಜೆ ಯಾವಾಗ ಮಾಡಬೇಕು, ಸದ್ಗುರುಗಳನ್ನ ಯಾವಾಗ ಮಾಡ್ಕೋಬೇಕು, ಸತ್ಸಂಗ ಯಾವಾಗ ಮಾಡ್ಕೋಬೇಕು ಅಂದ್ರ ರಿಟೈರ್ಡ್ ಆದ್ಮೇಲೆ ಅಲ್ಲ, ನಾವೆಲ್ಲ ಟೈರ್ಡ್ ಆಗಿ ಮಾಡಬೇಕು. ನೀವು ನೋಡ್ರಿ ಬಲ್ಲಾಳೇಶ್ವರ ಅವತ್ತಲ್ಲೇ ನಾವೇನ್ ಮಾಡ್ಬೇಕು, ಗುರುಶೋಧವನ್ನ ಮಾಡಿ ಗುರು ದೀಕ್ಷೆನ ಪಡ್ಕೊಂಡು ಅವರಿಂದ ಶ್ರವಣ ಬದಲ ಜಾಸ್ತ್ರ ಮಾಡಿದ್ರೆ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗ್ತದ. ಇದು ಬಾಲ್ಯಾವಸ್ಥೆ. ಈ ಹಂಗಾದ್ರೆ ನಾವು ಬರ್ತೀವೋ ಅಂದ್ರೆ ಸಿನಿಮಾ ನೋಡಕ್ಕೆ ಕರ್ಕೊಂಡು ಹೋಗು ಮಂದಿ ಬಹಳ ಆಗ್ತದ. ಅಧ್ಯಾತ್ಮ ಮಾರ್ಗ ಅಷ್ಟೊಂದು ಸರಳ ಅಲ್ಲ. ನಮಗೂ ಹಿಂಗೆ ಆಗ್ಯದ. ನಾ ಯಾವಾಗ ಮನೆ ಬಿಟ್ಟು ಹೋಗಿದ್ದು ಹಿಂಗೆ ಬೀದರ್ ಹತ್ಕೊಂಡು ಹಿಮಾಲಯಕ್ಕೆ ಹೊರಟಾಗ ಒಂದು ಘಟನೆ ಆಯ್ತು. ಸಿಂದಗಿ ಒಳಗೆ ಅಪ್ಪೋ ಪ್ರವಚನ ನಡೆದಿಟ್ಟು 1989. ಏನಾಯ್ತು ಅಂದ್ರೆ ಯಾವಾಗ ಹೋಗುವಾಗ ಬುದ್ಧನಿಗೆ ಆಗಿರ್ತಕ್ಕಂಥ ಅನೇಕ ಘಟನೆಗಳು ಜೀವನದಾಗ ನಡೆದಿದ್ದು. ಅಂಥ ಘಟನೆಗಳಿಂದ ವೈರಾಗ್ಯ ಬಂತು. ವೈರಾಗ್ಯ ಸುಮ್ಮನೆ ಬರಂಗಿಲ್ಲ, ಹೇಳೋರಲ್ಲ ಕರ್ಣ ವಿಜಯಂ ಕಲಿತನ ಮುಂತೆ. ಕರ್ಣ ವಿಜಯ ಅಂದ್ರ ವಿಷಯಗಳ ಭೋಗಗಳನ್ನ ತ್ಯಾಗ ಮಾಡೋದು. ವಿಷವತ್ತು ತ್ಯಜ. ವಿಷ ಒಳಗ ತೋಂಡ ಮ್ಯಾಲ ಕೊಲತದ. 620 ಏನು ಕೈಯಾಗ ಹಿಡಿದ್ರೆ ಸಾಯ್ತೀನಿ ಅಂತ ಮನುಷ್ಯ ಏನ್ ಮಾಡ್ಬೇಕದು, ಒಳಗೆ ತಗೋಬೇಕು. ಒಳಗೆ ಹಾಕೊಂಡಾಗ ಮನುಷ್ಯರನ್ನ ಕೊಲ್ತದ. ಆದ್ರೆ ವಿಷಯಗಳು ನೋಡಿದ್ರೆ ಮನುಷ್ಯರ ಕೊಲ್ತ, ಮುಟ್ಟಿದ್ರೆ ಕೊಲ್ತಾವ, ಕೇಳಿದ್ರೆ ಕೊಲ್ತಾವ, ಸ್ಮರಣ ಮಾಡಿದ್ರೆ ಕೊಲ್ತಾವ. ಅದಕ್ಕೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ದ, ಧ್ಯಾಯತೋ ವಿಷಯಾನ್ ಪುರುಷಃ ಸಂಗಸ್ತೆ ಸೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಾತ್ ಸಮ್ಮೋಹಾತ್ ಸ್ಮೃತಿ ವಿಭ್ರಮ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಬಹುಶಃ ಎಷ್ಟೋ ಘಟನೆಗಳಾಗ್ತಾವಲ್ಲ, ಸೂಸೈಡ್ ಮಾಡ್ಕೊಳ್ಳೋದಾಗಲಿ, ಕೊಲೆ ಮಾಡೋದಾಗಲಿ, ಇವೆಲ್ಲ ಪ್ರಪಂಚದಲ್ಲಿ ನಡೆಯತಕ್ಕಂಥ ದುರ್ಘಟನೆಗಳು ಯಾಕೆ ಆಗ್ತಾವ ಅಂದ್ರ ಮನಸ್ಸಿನಿಂದ ಚಿಂತನೆ ಮಾಡೋ ಶುರು ಮಾಡ್ದ. ಆಕಿ ಬೇಕೇ, ಆ ಹುಡುಗಿ ನನಗೆ ಬೇಕೇ, ಯಾಕ ನೋಡಿದ್ಮೇಲೆ ತ್ಯಾಗ ಮಾಡೋದಕ್ಕ ವೈರಾಗ್ಯ ಅಂತ ಕರೀತಾರ. ಆ ವೈರಾಗ್ಯ ಸುಮ್ಮನೆ ಬರಂಗಿಲ್ಲ. ದೋಷ ದರ್ಶನವೇ ವಿರತಿಗೆ ಬೀಜ. ಸಿದ್ಧಾರೂಢರಲ್ಲಿ ವೈರಾಗ್ಯ ಹೆಂಗ ಬಂತು ಅಂದ್ರೆ ದೋಷ ದರ್ಶನ ಆಗಿತ್ತು. ಸಿದ್ಧಾನಂದ ಅಪ್ಪಗಳು ಕಥೆ ಹೇಳ್ತಿದ್ರು, ನೆನಪಾಗ್ಯದ ಹೇಳ್ತೀನಿ, ಟೈಮು ಆಗ್ಯದ. ಒಂದು ಕಾರ್ಯಕ್ರಮದಾಗ ಹೇಳಿದ್ರು ಏನು ಅಂದ್ರೆ ವೈರಾಗ್ಯ ಹೆಂಗ ಬರುತ್ತಲ್ಲ, ವೈರಾಗ್ಯ ಅಂದ್ರೆ ಬಿಡುವುದು, ತ್ಯಾಗ ಮಾಡೋದು ಹೆಂಗ ಬರ್ತದೆ ಅನ್ನೋದಕ್ಕೆ ಸಿದ್ಧಾನಂದ ಅಪ್ಪಗಳು ಒಂದು ಕಥೆ ಹೇಳ್ತಾರೆ. ಬಹುಶಃ ನಿಮಗೂ ನೆನಪು ಇರಬೇಕು. ಅತ್ತಿ ಮನೆಗೆ ಅಯ ಹೋಗಿದ್ದಂತೆ. ನೆನಪಾಯ್ತು ಅವ್ರಿಗೆ ಕೇಳೋರ್ಗು. ಅತ್ತಿ ಹಳೆ ಬಂದ್ರಂದ್ರ ಎಲ್ಲರ ಕಿವಿಗಳು ನೀವು ವಿಷಯ ಬರ್ತದೆ ನೋಡ್ರಿ. ಅತ್ತಿ ಮನೆಯಾಗ ಹಳೆ ಹೋಗಿದ್ದೆ. ಬಹುಶಃ ನಾಗರ ಪಂಚಮಿನೇ ಬಂದಿರ್ಬೇಕು. ಎಲ್ಲ ಉಂಡಿ ಕರ್ಚಿಕಾಯಿ ಥರದೆಲ್ಲ ಮಾಡಿ ಕಟ್ಟಿಕೊಟ್ಟಿದ್ರು. ಹೆಂಡತಿ ತಗೊಂಡು ಹೋದ. ಅತ್ತಿ ಕೊಬ್ಬರಿ ಕುಬ್ಸಂತ ತಗೊಂಡು ಹೋದ. ಹೋದ ಕೂಡಲೇ ಬಹಳ ಸಂತೋಷ ಆಯ್ತು ಅತ್ತಿಗೆ. ಒಕ್ಕಲ್ತನ ಮನೆತನ ಮಾವನೇ ಬೆಳೆ ಹೋಗ್ಲಿಕ್ಕೆ ಹೋಗಿದ್ದ. ಮುಚ್ಚರಟ್ಟಿ ತಗೊಂಡ್ಬಂದನೆಲ್ಲ ಹಳೆ ಬಂದು ಕೂಡಲೇ ಬಿಚ್ಚಿಟ್ರು. ಬಹಳ ಸಂತೋಷ ಆಯ್ತು. ಮಗಳ ಬಗ್ಗೆ ಮನೆ ಬಗ್ಗೆ ಎಲ್ಲ ಮಾತಾಡೋರು ಕುಂತು ಬಹಳ ಸಂತೋಷ ಆಗಿ 2-3 ದಿವಸ ಉಳಿದ. ಕೊನೆಗೆ ಒಂದು ದಿವಸ
ನಾಳೆ ನಾನು ಬರ್ತೀನಿ ರೀ ಅತ್ತಿ ಅಂತ ತಯಾರಾಗ್ಲಿಕ್ಕತ್ತಿದ್ದ. ಆಯ್ತು ಇವತ್ತು ಸಂಜೆ ಮಾಡಿ ಊಟ ಮಾಡಿಸುವಾಗ ಏನು ಊಟ ಮಾಡಿಸ್ಬೇಕು ಹಳ್ಯಾಗ ಅಂತ ವಿಚಾರ ಮಾಡ್ಬೇಕು. ಅಂದ್ರೆ ಹಳ್ಯಾಗ ನೆನಪಿಡುವಂಥದ್ದು ಊಟ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಕೊಬ್ಬರಿ ಕಡುಬು ಮಾಡಬೇಕು. ಹಿಟ್ಟು ನಾದಲಿಕ್ಕತ್ತಿದ್ರು. ಹಿಟ್ಟು ನಾದಿ ಇನ್ನೇನು ಗಂಡನು ಬಂದಿದ್ದ, ಗಳೆಗಳು ಎತ್ತುಗಳು ಕಟ್ಟಿ ಅವನು ಮುಖ ತೊಳ್ಕೊಂಡು ಬಂದ್ಕೊಂತಿದ್ದ. ಅಷ್ಟರೊಳಗಾಗಿ ಏನು ಹಿಟ್ಟು ನಾದಿಟ್ಟಿತ್ತು, ಈ ಕಡೆ ಕೊಬ್ಬರಿನೆಲ್ಲ ಕಲಸಿ ಮಸಾಲೆ ಅದನ್ನು ತಯಾರು ಮಾಡಿಟ್ಟಿದ್ರು. ಬಿಸಿ ಬಿಸಿ ಮಾಡಿಕೊಡ್ಬೇಕು ಅಂತ ಗಂಡನ್ನು ಕೂಡಿಸಲು, ಈ ಕಡೆ ಹಳೆಯನ್ನು ಕೂಡಿಸಲು, ಮತ್ತಮ್ಮ ಹಿಟ್ಟು ತಗೊಂಡು ನಾದಲಿಕ್ಕೆ ಶುರು ಮಾಡೋದು. ಅವಾಗ ಸ್ವಲ್ಪ ಮಳೆನೂ ಆಗಿತ್ತು, ನಗಡಿನೂ ಬಂದಿತ್ತು. ಬಿಸಿ ಬಿಸಿ ಮಾಡಿ ನೀಡಬೇಕು ಅಂತ ಹೇಳಿ ತಯಾರಿ ಒಳಗಿದ್ರು. ಹಿಟ್ಟು ನಡ್ಕೋತ ಏನ ಸೀನು ಬರ್ಲಾಕತ್ತು, ಆ ಕಡೆ ಸೀನ್ಬೇಕು ಈ ಕಡೆ ಸೀನ್ಬೇಕು ನೋಡಿದಾಗ ಅವ್ನು ಸೀನದ್ರೊಳಗ ಅದು ನಾಲ್ಕು ಹಿಟ್ಟು ನಾಯಿ ಬಿಟ್ಟು ಬಿಡ್ತು. ಗಂಡನು ಕುಂತಾರ, ಹಳೆಯನು ಕುಂತಾರ, ಇಬ್ರು ಕುಂತಾರ. ಖರೆ ಆದ್ರೆ ಹಳೆಯ ದೃಷ್ಟಿ ಅದ್ರ ಮ್ಯಾಗ ಬಿತ್ತು, ಬೆಣ್ಣಿ ಮ್ಯಾಲ. ನಾಲ್ಕು ಕಟ್ಟಾಳ ಹಾಕಿ ನಾಲ್ಕು ಕಟ್ಟಾಳ ಹಂಗ ಮಾಡಬೇಕು ಅಂದ. ಗಂಡನೇ ಪಾಪ ನೋಡೇ ಇಲ್ಲ. ಕೆಟ್ಟ ಇದು ಎತ್ತು ಏನ್ ಮಾಡೋದು, ಕೊಬ್ಬರಿ ಕಡುಬು ಮಾಡೋದು, ಏನು ಎಲೆಗಡುಬು ಮಾಡೋದು, ಚಪಾತಿ ಮಾಡೋದು, ನೀಡ್ಲಿಕ್ಕೆ ಹೋದಲು. ಯಾಟಿ ನಾನು ಹೊಟ್ಟೆ ಸರಿ ಇಲ್ಲ, ನಾನು ಹೊಟ್ಟೆ ಸರಿ ಇಲ್ಲ, ಗೋಧಿ ಊಟ ಮಾಡೋದೇ ಬಿಟ್ಟೀನಿ ಅಂತ ಮಾವುಗ ನೀಡು ಅಂದ. ಮಾವುಗ ಎಲೆಗಡಬನ್ನು ನೀಡೋದು, ಹಬ್ಬರಿ ಕಡಬನ್ನು ನೀಡೋದು, ಚಪಾತಿನೂ ನೀಡೋದು. ಹೊಡೆದೇ ಹೊಡೆದ, ಹೊಲ್ಲ ಅಲ್ಲಿಲ್ಲ. ಯಾಕ ಬೆಳ್ಳಿ ಬಿದ್ದಿದ್ದು ಗೊತ್ತಾಗಿದ್ದು, ಹಾಗಾಗಿ ಗೊತ್ತಾಗಿತ್ತು. ಅತ್ತಿ ನಿನ್ನ ಕೈ ಮುಗಿದು ಹೇಳ್ತೀನಿ, ನನಗೆ ಹೊಟ್ಟೆ ಸರಿ ಇಲ್ಲ, ನಾವು ಉಳಂಗಿಲ್ಲ ಅಂತ ಯಾಗ ಮಾಡಿಬಿಟ್ಟ. ಇದಕ್ಕೆ ವೈರಾಗ್ಯ ಅಂತ ಕರೀತಾರ. ಮಾವು ವೈರಾಗ್ಯ ಅಲ್ಲ, ಮಾವು ವೈರಾಗ್ಯ ಬರಲಿಲ್ಲ, ಅವ ಯಾವುದು ಬ್ಯಾಡ ಅನ್ನಲಿಲ್ಲ. ಬ್ಯಾಡ ಅನ್ನೋದೇ ವೈರಾಗ್ಯ, ಬೇಕನ್ನೋದೇ ಆಸೆ. ಮಾವುಗ ವೈರಾಗ್ಯ ಬರಲಿಲ್ಲ, ಬಿಡ್ಲಿಲ್ಲ, ತ್ಯಾಗ ಮಾಡಲಿಲ್ಲ. ಯಾಕೆ ಬರಲಿಲ್ಲ ಅಂದ್ರೆ ಆ ದೋಷದ ದರ್ಶನ ಆಗಲಿಲ್ಲ. ಆದ್ರೆ ಅದೇ ತ್ಯಾಗ ಮಾಡ ಬಿಟ್ಟ. ಯಾಕೆ ಬಿಟ್ಟಂದ್ರೆ ಅಲ್ಲಿ ದೋಷ ದರ್ಶನ ಆಗಿತ್ತು. ಹಾಗೇನೆ ಪ್ರಪಂಚದಲ್ಲಿ ಇದು ದುಃಖದ ಕ್ಷಣಿಕದ ಅಂತ ಯಾರಿಗೆ ದೋಷ ದರ್ಶನ ಆಗ್ತದ ಅವರಿಗೇನೆ ವೈರಾಗ್ಯ ಬರ್ತದ, ಉಳಿದವರಿಗೆ ಅಲ್ಲ. ಸಿದ್ಧಾರೂಢರಿಗೆ ವೈರಾಗ್ಯ ಬರುತ್ತಿತ್ತು. ಹೀಗಾಗಿ ಸಿದ್ಧಾರೂಢರು ಸಂಚಾರ ಮಾಡ್ಕೋತ ವೈರಾಗ್ಯ ತೊಟ್ಟು ಇಬ್ರು ಸೋಮ ಭೀಮ ಅಂತಕ್ಕಂಥ ದೋಸ್ತರನ್ನ ಕರ್ಕೊಂಡು ಬರ್ತಾ 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 ಗಡಿ ಆಗುದಿಲ್ಲ. ಅಷ್ಟು ಯಶು ಆಯ್ತು. ಹಾಲು ದೊಡ್ಡದು, ಎಲ್ಲಿ ಹೋಗ್ಬೇಕು, ಸಿದ್ದಪ್ಪ ಇಲ್ಲಿ ಕರ್ಕೊಂಡು ಹೋಗ್ತು, ನಮ್ಗೆ ಊಟ ಇಲ್ಲ, ನೀಳಿಕೆ ಆಗ್ಯದ, ಹಸು ಆಗ್ಯದ. ಅವಾಗ ಸಿದ್ಧಾರೂಢ ಅಂತಾರ, ಪರಮಾತ್ಮ ರಕ್ಷಣೆ ಮಾಡವದಾನ, ಹಸುದವರಿಗೆ ಪಕ್ಷಿಗಳಿಗೆ ಹಣ್ಣು ಕೊಟ್ಟವನವನೇ. ಅಕ್ಕ ಬಂದು ಹೇಳ್ಯಾಳಲ್ಲ, ನೀನು ಚಿಂತೆ ಮಾಡಬೇಡ, ಪರಮಾತ್ಮ ನಮ್ಗೆ ಕೊಡ್ತಾನ. ಪರಮಾತ್ಮ ಅಂದ್ರೆ ನಮ್ಗೆ ಸಾಯಿ ಹೊಡೆದಿವ ಮಾರ, ಎಲ್ಲಿ ಊರಿತ್ತಂದ್ರೆ ಕರ್ಕೊಂಡು ಹೇಳಿ ನಮ್ಗೆ ಹಸುವಾಗ್ಯದ ಅನ್ನೋದ್ರೊಳಗಾಗನೆ ನೀವೇನು ಚಿಂತೆ ಮಾಡಬೇಡ್ರಿ, ಪರಮಾತ್ಮ ನಮಗೆ ಕೊಡ್ತಾನಂದಾಗ. ಆದರೂ ಕೂಡ ಅನ್ನಮಯ ಶರೀರ ಇರುವುದರಿಂದ ಇದಕ್ಕೆ ಬೇಕೇ ಆಗ್ತದ. ಇದಕ್ಕೆ ಬೇಕು ಅಂದಾಗ ಆಯ್ತು, ಇಲ್ಲೇ ಒಂದು ಊರದ ಹೋಗು ನಡ್ರಿ ಅಂತ ಹೇಳಿ ಬರ್ತಾರೆ. ಒಂದು ಶಿವಾಲಯ ಇರ್ತದೆ ಇಲ್ಲೇ ಆಂಧ್ರದೊಳಗೆ, ಸದಾಶಿವ ಪೀಠ ಅಂತ ಬರ್ತದೆ. ಸದಾಶಿವ ಪೀಠಕ್ಕೆ ಬರ್ತಾರ. ಅಲ್ಲಿ ಶಿವ ಮಂದಿರ ಇರ್ತದ್ರ, ಒಳಗೆ ಹೋಗಿ ಕೊಡ್ತಾರೆ. ಇವೆಲ್ಲ ದಡ ಬಂದಿದ್ದು ಆ ಕಡೆ ಈ ಕಡೆ ಮೂಲೆ ಹೋಗಿ ಮರ್ಕೊಂಡ್ಬಿಡ್ತಾರೆ. ಹೆಂಗೆ ಮಾಡಬೇಕು, ಇವ್ರಿಗೆ ಎಲ್ಲಿ ಹಸುವಾಗ್ಯಾಗ. ಅವಾಗ ಒಂದು ಲೀಲಾ ಮಾಡಬೇಕು ಅಂತ ಇಚ್ಛಾ ಬರ್ತದೆ ಸಿದ್ಧನಾಥನಿಗೆ. ಅವಾಗ ಹೊರಗೊಂದು ಒಳಗೆ ಈಶ್ವರ ಲಿಂಗ ಇರ್ತದ, ಹೊರಗೆ ನಂದಿ ಇರ್ತಾರ. ಆ ನಂದಿ ಮ್ಯಾಲ ಹೋಗಿ ಕುಂತು ಬಿಟ್ಟ. ಯಾರ್ರಿ ಸಿದ್ಧಾರೂಢ ಆ ನಂದೀಶ್ವರನ ಮ್ಯಾಲ ಹೋಗಿ ನಂದಿ ಮ್ಯಾಲ ಹೋಗಿ ಕುಂತ. ಮುಂಜಾನೆ ಆಗಿತ್ತು. ಈ ಬೆಳಗು ಮುಂಜಾನೆ ಹೋಗಿದ್ರೆ ಅಲ್ಲಿ ಭತ್ತ ನೋಡ್ಕೋತ. ಅವಾಗ ಮುಂಜಾನೆ ಸೂರ್ಯೋದಯ, ಪಂಡಿತ ಪೂಜಾರಿ ಪೂಜಾ ಮಾಡ್ಬೇಕು ಅಂತ ಶುಚಿರ್ಭೂತಾಗಿ ಮಡಿ ಹುಟ್ಟುಕೊಂಡು ಕೈಯಾಗ ಬಸ್ ಊದಿ ಎಲ್ಲ ಹೂವ ಪತ್ರಿ ಎಲ್ಲ ತಗೊಂಡು ಅವ ಬರ್ಲಾಕತ್ತಾರ.
ಬರೋದ್ರೊಳಗೇನೆ ನಂದಿ ಮ್ಯಾಲ ಈ ಹೂವು ಕುಂತದ. ಮೂರ್ಖ, ದೇವ್ರ ಮ್ಯಾಲ ಕುಂದಿರ್ತಾರೇನೋ ಅಂದಾಗ ಕೆಳಗೆ ಇದು ದೇವರ ಶಿವನ ವಾಹನದ ನಂದಿ ಮ್ಯಾಲ ಕುಂದಿರ್ತಾರೇನೋ. ಏನಿಲ್ಲ, ನಾ ಇಲ್ಲೇ ಕುಂದ್ರವ. ಬಾಲಕ ಕೆಳಗಿಲಿಟ್ಟು ಏನ್ ಬುದ್ಧಿಲು ಅಂದ. ದೇವ್ರ ದೊಡ್ಡವ. ಅವಾಗ ಸಿದ್ಧಾರೂಢ ನೋಡು, ಕುಂತವ್ ದೊಡ್ಡವರು ಏನು ಕುಂದಿಸ್ಕೊಳವ್ ದೊಡ್ಡವರು. ಯಾರು ದೊಡ್ಡವ್ರಿ? ಕುಂತವ್ ದೊಡ್ಡವ್ರು ಇರ್ತಾರ, ಕುಂದಿಸ್ಕೊಳವ್ ದೊಡ್ಡವ್ರು ಇರ್ತಾರ. ಏನು ಬಾಯಿಗೆ ದೊಡ್ಡವ್ರು, ನೀವು ದೊಡ್ಡವರು. ಕುಂತವ್ರು ದೊಡ್ಡವ್ರಲ್ಲ. ನಂದಿ ಮ್ಯಾಲ ಮ್ಯಾಕ್ ಕುಂತೀನಿ ಅಂದ ಮ್ಯಾಲ ಕುಂತವ್ ದೊಡ್ಡವರು, ಕುಂದಿಸ್ಕೊಳ್ಳೋರು ದೊಡ್ಡವರು ಅಂದಾಗ ಇವ ಹಿಂಗಾದ್ರೆ ಇಳಿಯಂಗಿಲ್ಲ, ಕಾಣಂಗಿಲ್ಲ. ಹೊಟ್ಟ ಮೇಲೆ ಹುಡುಗಿ ಇದ್ದಂಗದ. ಇವ್ನಿಗೆ ಪಾಠ ಕಲಿಸ್ಬೇಕಂತ ಊರಾಗ ಹೋದ. ಗೌಡ್ರಿಗೆ, ಕುಲ್ಕಡವ್ರಿಗೆ, ಊರ್ ಮಂದಿಗೆಲ್ಲ ಹೇಳ್ದ, ಒಂದು ಹುಡುಗ ಬಂದದ್ರಿ ನಂದಿ ಮ್ಯಾಲ ಕುಂತದ, ಇಲ್ಲಿ ಅಂದ್ರೆ ಇಳಿಯಲ್ಲ. ನನಗೆ ಪ್ರಶ್ನೆ ಮಾಡಕತ್ತದ. ಬರ್ರಿ ಅಂತ ಎಲ್ಲಾರು ಬಂದ ಕೂಡಲೇ ಊರ ಮಂದಿ ಏನ್ ಹುಡುಕಿದ್ದು, ಯಾಕೆ ಕೆಳಗೆ ಅಂದ್ರು. ಇಲ್ಲೆಲ್ಲ ಇಳಿಯಂಗಿಲ್ಲ, ಇಳಿಯಂಗಿಲ್ಲ. ಸೋಮು ಬಿಡಬಾರ್ದಂತ ಅದ್ರಾಗ ಒಬ್ಬ ಪೈಲ್ವಾನ ಮನುಷ್ಯ ಓಡವನಿ ಕೂತೀನಿ ಅಂತ ಯಾವಾಗ ಕೈ ಮುಟ್ಟಿಗೆಯನ್ನು ಹೊಡಿಬೇಕಂತ ಕೈ ಎತ್ತದ. ಅವಾಗ ಗಾಳಿಯಾಗಿನ ಮಳಿ ನಟ್ಟು ಬಿಟ್ಟು ಅಲಗಲಾಂತ ರಕ್ತ ಹರಿಯಕತ್ತು. ಕೈ ಹರಿತು, ರಕ್ತ ಸೋರ್ಲಕತ್ತು. ಎಲ್ಲ ಹಿಂದೂಸರು ಸಾಮಾನ್ಯ ಹುಡುಗ ಅಲ್ಲ ಇದು, ಬಹುಶಃ ಇವೇನೋ ಪವಾಡ ಪುರುಷ ಇದ್ದಂಗದ, ಇವನಿಗೆ ಯಾರು ಮುಟ್ಟಬೇಡ್ರಿ, ಯಾಕರೆ ಕುಂತಾನ ಸ್ವಲ್ಪ ವಿಚಾರ ಮಾಡೋದು ನಿಂದ್ರಿ ಅಂತ ಒಬ್ಬ ಹಿರಿಯ ಮನುಷ್ಯ, ಅನುಭವಿ, ಶಾಸ್ತ್ರ ಸಂಸ್ಕಾರ ಭಕ್ತಿ ಮಾಡೋ ಮನುಷ್ಯ ಒಂದು ತಮ್ಮ ದೇವರದು ಇದು ಶಿವನ ವಾಹನದ ನಂದಿ ಮ್ಯಾಲ ಕುಂತಿಯಲ್ಲ, ಯಾಕೆ ಕುಂತಿಯ ಅಂದಾಗ ನೋಡು, ಅನೇಕ ಅಭಕ್ತ ಜನರು ಸಂಸಾರಿಕರು ಬಂದು ಪೂಜೆ ಮಾಡಿ ನಮಸ್ಕಾರ ಮಾಡಿ 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 ಇವನ್ನೆಲ್ಲ ಶಕ್ತಿ ತೋಡ್ ಹೋಗ್ಯಾರ. ಮುಂದೆ ಬಂದು ನಮಸ್ಕಾರ ಮಾಡೋರಿಗೆ ಆಶೀರ್ವಾದ ಮಾಡ್ಲಕ್ಕ ಈ ನಂದಿಯೊಳಗೆ ಶಕ್ತಿ ಇಲ್ಲ. ಆದ್ರೂ ಶಕ್ತಿ ತುಂಬಕ ಮ್ಯಾಲ ಕುಂತೀನಿ ಅಂತ ಅವಾಗ ಧನ್ಯರು. ಇಂಥ ಮಾತುಗಳನ್ನು ಕೇಳಿದಾಗ ಧನ್ಯವರು ಆಯ್ತಪ್ಪ ಅಂತ ಹೇಳಿ ಅವನಿಗೆ ನಮಸ್ಕಾರ ಮಾಡಿ, ಸಾಮಾನ್ಯ ಪುರುಷ ಅಲ್ಲ ಅಂತ ತಿಳ್ಕೊಂಡು ಅವನಿಗೆ ನಮಸ್ಕಾರ ಮಾಡಿ ಕರ್ಕೊಂಡು ಹೋಗಿ ಎಲ್ಲಾ ಊರವರು ಪಾದ ಪೂಜೆ ಮಾಡ್ತಾರ, ನೈವೇದ್ಯ ತಗೊಂಡ್ಬರ್ತಾರ, ಊಟ ಮಾಡಿಸ್ಬೇಕಂತ ಎಲ್ಲಾರು ಮಾಡಿಸ್ತಾರ. ಅವಾಗ ಕೊನೆಗೆ ಅವನಿಗೆ ಪೂಜಾ ಪುನಸ್ಕಾರ ಮಾಡಿ ನಮಸ್ಕಾರ ಮಾಡಿ ಹೊರಟು ಹೋಗ್ತಾರ. ಆ ನಂದಿ ಒಳಗ ಪ್ರಾಣ ಪ್ರತಿಷ್ಠೆ ಮಾಡ್ತಾನ, ಶಕ್ತಿ ತುಂಬ್ತಾರ. ಅದಕ್ಕೆ ಎಲ್ಲಿ ತನಕ ಗುರುಗಳು ಮೂರ್ತಿಗಳಿಗೆ ಹಸ್ತಸ್ಪರ್ಶ ಮಾಡಂಗಿಲ್ಲ, ಪ್ರಾಣ ಪ್ರತಿಷ್ಠಾಪನೆ ಮಾಡಂಗಿಲ್ಲ, ಅಲ್ಲಿ ತನಕ ಅದು ಕಲ್ಲು ಇರ್ತದ. ಯಾವಾಗ ಗುರುಗಳು ಮಹಾತ್ಮರು ಹಸ್ತ ಮುಟ್ಟಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಅವಾಗ ದೇವರಾಗ್ತವ. ಅವಾಗ ನಮ್ಮನ್ನು ಧ್ಯಾನ ಮಾಡ್ತಕ್ಕಂಥ ಶಕ್ತಿ ಆ ಮೂರ್ತಿಗಳಲ್ಲಿ ಬರ್ತದೆ. ಅವಾಗ ಸಿದ್ಧಾರೂಢರು ಇಷ್ಟೆಲ್ಲ ಲೀಲೆ ಮಾಡಿ ನಮಸ್ಕಾರ ಮಾಡಿ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗ್ತಾರ. ಇವು ಇನ್ನು ಗೊರಕಿ ಹೊಡಿಕತ್ತಿದ್ವಿ, ಅದು ಸೋಮ ಭೀಮ. ಅವಾಗ ಹೆಬ್ಬಳ್ತಾನ ಸಿದ್ಧ ಹೋಗಿ ಹೇಳ್ರು, ಹಸುವಾಗ್ಯದೋ ಇಲ್ಲೋ, ಹಸುವಾಗ್ಯದ ಅವಾಗ ಹೇಳ್ತಿದ್ರಿ, ಬರೀ ಹೇಳ್ರಿ ಅಂದಾಗ ಎಲ್ಲಿಂದ ಊಟ ಅಂದಾಗ ಬರೀ ಮುಖ ತಕ್ಕೋರಿ ಅಂತ ಮುಖ ತೊಳಸಿ ಪಂಚಪಕ್ವಾನ ನಾನಾ ಥರದ ಅಡಿಗೆ ಎಲ್ಲ ಬಂದಿತ್ತು. ಊಟ ಮಾಡಿದಾಗ ಎಲ್ಲಿದು ಬಂತು ಇದು ಅಂದಾಗ ಪರಮಾತ್ಮ ಹುಟ್ಟಿಸಿದವ ಹುಲ್ಲು ಮೇಯಿಸಂಗಿಲ್ಲ, ನಮಗೋಸ್ಕರವಾಗಿ ಶಿವನೇ ಕಳಿಸಿಕೊಟ್ಟನ. ಶಿವ ಧ್ಯಾನವನ್ನ ಮಾಡ್ತಾ ನೀವು ಊಟ ಮಾಡ್ರಿ ಅಂತ ಹೇಳಿ ಅವರಿಗೆ ಊಟ ಮಾಡಿಸ್ತಾನ. ತಾನು ಊಟ ಮಾಡಿ ಮಲ್ಕೊಂಡು ಬ್ರಾಹ್ಮಿ ಮುಹೂರ್ತದೊಳಗ ಸಾಕು, ಇನ್ನು ನಾಳೆಗೆ ನಾವು ಇಲ್ಲೇ ಇದ್ದೇವಂದ್ರ ಊರ್ ಮಂದಿ ಬಹಳ ಕಾಟ್ ಶುರು ಮಾಡ್ತಾರ, ನಮಗ ತೊಂದರೆ ಕೊಡ್ತಾರ, ಮುಂದೆ ಹೋಗು ಸಾಕು ಅಂತ ಹೇಳಿ ಬ್ರಾಹ್ಮಿ ಮುಹೂರ್ತ ಮುಂಜಾನೆ ಓಂ ನಮ ಶಿವ ಅನ್ಕೋತ ಊರವನ್ನ ದಾಟಿ ಮುಂದೆ ಸಾಕ್ತಾರ. ಈ ರೀತಿಯಾಗಿ ಸಿದ್ಧ ಬಾಲಕ ಅನೇಕ ಲೀಲೆಗಳನ್ನು ಮಾಡ್ತಾ ಸಂಚಾರ ಮಾಡ್ತಾ ಇದಾರ. ಅಂತ ಸಿದ್ಧಾರೂಢರ ಲೀಲೆಗಳನ್ನ ಕೇಳ್ತಾ ಇರೋದ್ರಿಂದ ನಮ್ಮ ಕಿವಿಗಳ ಪವಿತ್ರ ಆಗ್ತಾರೆ. ಅವರ ನುಡಿಗಳನ್ನ ಸ್ಮರಣ ಮಾಡೋದ್ರಿಂದ ಮನಸ್ಸು ಪವಿತ್ರ ಆಗ್ತದ, ಅಂತಃಕರಣ ಪವಿತ್ರ ಆಗ್ತದ. ಅಂತ ಸಿದ್ಧ ಬಾಲಕನ ಲೀಲೆಗಳನ್ನ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ನಾವು ನೀವು ಶ್ರವಣ ಮಾಡಿ ಜನ್ಮ ಸಾರ್ಥಕ ಮಾಡಿಕೊಳ್ಳುವ ಸಮಯ